ಕೇವಲ 5 ದಿನಗಳ ಹಿಂದೆ ಸಾಮಾಜಿಕ ಜಾಲತಾಣಗಳಲ್ಲಿ ಆರಂಭವಾದ ಕಾಕ್ರೋಚ್ ಜನತಾ ಪಾರ್ಟಿ ಎಂಬ ನೂತನ ಡಿಜಿಟಲ್ ಅಭಿಯಾನದ ದೇಶದ ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಕೇಂದ್ರದಲ್ಲಿ ಕಳೆದ 13 ವರ್ಷಗಳಿಂದ ಅಧಿಕಾರದಲ್ಲಿರುವ ಹಾಗೂ ಹಲವು ರಾಜ್ಯಗಳಲ್ಲಿ ಆಡಳಿತ ನಡೆಸುತ್ತಿರುವ ಭಾರತೀಯ ಜನತಾ ಪಕ್ಷಕ್ಕಿಂತಲೂ ಹೆಚ್ಚು ಹಿಂಬಾಲಕರನ್ನ ಪಡೆದುಕೊಂಡಿದೆ ಎಂಬ ಮಾಹಿತಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಈ ಅಭಿಯಾನದ ಹುಟ್ಟಿಗೆ ಕಾರಣವಾದದ್ದು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರೊಬ್ಬರ ಹೇಳಿಕೆ. ಹಿರಿಯ ವಕೀಲರ ಹುದ್ದೆಗೆ ಸಲ್ಲಿಸಲಾದ ಅರ್ಜಿಯ ವಿಚಾರಣೆಯ ವೇಳೆ ಇಂದಿನ ಕೆಲ ಯುವಕರು ಸರಿಯಾದ ಉದ್ಯೋಗ ಸಿಗದೆ ಸಾಮಾಜಿಕ ಮಾಧ್ಯಮ ಹೀರೋಗಳಾಗ್ತಾರೆ, ಆರ್ಟಿಐ ಕಾರ್ಯಕರ್ತರಾಗ್ತಾರೆ, ಕಾಕ್ರೋಚ್ಗಳಂತೆ ಎಲ್ಲೆಂದರಲ್ಲಿ ಹರಿದಾಡ್ತಾರೆ ಎಂಬ ಅರ್ಥದ ಹೇಳಿಕೆ ನೀಡಿದ್ದರೆಂದು ವರದಿಯಾಗಿದೆ. ಈ ಹೇಳಿಕೆಯನ್ನ ತೀವ್ರವಾಗಿ ವಿರೋಧಿಸಿದ ಮಹಾರಾಷ್ಟ್ರದ ನಾಗಪುರ ಮೂಲದ 30 ವರ್ಷದ ಅಭಿಜಿತ್ ದೀಪ್ಕೆ ಎಂಬ ಯುವಕ ಮೇ 16ರಂದು ಕಾಕ್ರೋಚ್ ಜನತಾ ಪಾರ್ಟಿ ಹೆಸರಿನಲ್ಲಿ ಸಾಮಾಜಿಕ ಜಾಲತಾಣ ಖಾತೆ ಆರಂಭಿಸಿದ್ದಾರೆ. ಆರಂಭವಾದ ಕೆಲವೇ ದಿನಗಳಲ್ಲಿ ಈ ಪೇಜ್ ದೇಶದಾದ್ಯಂತ ವೈರಲ್ ಆಗಿ ಯುವ ಜನರಲ್ಲಿ ಭಾರಿ ಪ್ರತಿಕ್ರಿಯೆ ಪಡೆದುಕೊಂಡಿದೆ. ಸಾಮಾಜಿಕ ಜಾಲತಾಣಗಳ ಅಂಕಿಅಂಶಗಳ ಪ್ರಕಾರ ಭಾರತೀಯ ಜನತಾ ಪಕ್ಷದ ಅಧಿಕೃತ ಖಾತೆಗೆ ಸುಮಾರು 8.8 ಮಿಲಿಯನ್ ಹಿಂಬಾಲಕರಿದ್ದರೆ ಕಾಕ್ರೋಚ್ ಜನತಾ ಪಾರ್ಟಿ ಖಾತೆಗೆ 9.6 ಮಿಲಿಯನ್ ಹಿಂಬಾಲಕರನ್ನ ದಾಟಿದೆ ಎನ್ನಲಾಗಿದೆ. ಕೇವಲ ಕೆಲವೇ ದಿನಗಳಲ್ಲಿ ಇಷ್ಟೊಂದು ಬೆಂಬಲ ದೊರೆತಿರುವುದು ಯುವ ಜನರಲ್ಲಿ ವ್ಯವಸ್ಥೆಯ ವಿರುದ್ಧದ ಅಸಮಾಧಾನವನ್ನ ಪ್ರತಿಬಿಂಬಿಸುತ್ತದೆ ಎಂದು ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ. ರಾಜಕೀಯ ವಿಶ್ಲೇಷಕರ ಪ್ರಕಾರ ಸಾಮಾಜಿಕ ಜಾಲತಾಣಗಳನ್ನ ಯುವ ಜನರು ಹೋರಾಟದ ವೇದಿಕೆಯಾಗಿ ಬಳಸಿಕೊಳ್ಳುತ್ತಿರುವುದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿದೆ. ಕಾಕ್ರೋಚ್ ಜನತಾ ಪಾರ್ಟಿ ಟ್ರೆಂಡ್ ಕೂಡ ಅದೇ ಮಾದರಿಯ ಡಿಜಿಟಲ್ ಚಳವಳಿಗೆ ಉದಾಹರಣೆಯಾಗಿದೆ. ಇನ್ನೊಂದೆಡೆ ಆಡಳಿತ ವ್ಯವಸ್ಥೆ ಹಾಗೂ ಅಧಿಕಾರ ವಲಯಗಳು ಇಂತಹ ಬೆಳವಣಿಗೆಗಳನ್ನು ಗಂಭೀರವಾಗಿ ಪರಿಗಣಿಸಬೇಕೆಂಬ ಅಭಿಪ್ರಾಯಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇವೆ. ಸಾಮಾಜಿಕ ಅಸಮಾಧಾನ ಹೆಚ್ಚಾದರೆ ಮುಂದಿನ ದಿನಗಳಲ್ಲಿ ಅದು ದೊಡ್ಡ ಮಟ್ಟದ ಪ್ರತಿಭಟನೆಗಳಿಗೆ ಕಾರಣವಾಗಬಹುದು ಎಂಬ ಎಚ್ಚರಿಕೆಯ ಮಾತುಗಳು ಕೇಳಿಬರ್ತಾ ಇವೆ. ಇನ್ನು ಈ ಬೆಳವಣಿಗೆಯಿಂದ ರಾಜಕೀಯ ವಲಯದ ಜೊತೆಗೆ ನ್ಯಾಯಾಂಗದ ಮೇಲೆಯೂ ಸಾರ್ವಜನಿಕ ಚರ್ಚೆ ತೀವ್ರಗೊಂಡಿರುವುದು ಗಮನಾರ್ಹವಾಗಿದೆ. ಯದ್ವಾ ತದ್ವಾ ಮುಂದೂಡಿಕೆ ಸರಿಯಾಗಿ ಕಾರ್ಯನಿರ್ವಹಿಸಿದ ವಿಜಿಲೆನ್ಸ್, ಹಿರಿಯ ವಕೀಲರ ಮುಖ ನೋಡಿ ಕೊಡಲ್ಪಡುವ ಅಡ್ಡಗೋಡೆಯ ಮೇಲಿನಂತಹ ತೀರ್ಮಾನಗಳು, ನ್ಯಾಯಮೂರ್ತಿಗಳೊಬ್ಬರ ಮನೆಯಲ್ಲಿ ಕಂತೆಯಾಗಿ ಪತ್ತೆಯಾದ ಹಣ ಇತ್ಯಾದಿ ವಿದ್ಯಮಾನಗಳು ಜೆನ್ ಜಿಯಲ್ಲಿ ತೀವ್ರವಾದ ಅಸಮಾಧಾನ ಹುಟ್ಟು ಹಾಕಿವೆ ಎಂಬುದರ ಸಂಕೇತ ಇದಾಗಿದೆ ಎಂದು ಹೇಳಲಾಗ್ತಾ ಇದೆ. ಮುಂದೆ ಇದು ಜೈಲಿಗೆ ಹಾಕುತ್ತೀರಾ ಹಾಕಿ ಎಂಬಂತಹ ಮಟ್ಟಕ್ಕೂ ಹೋಗಿ ಸಾಮೂಹಿಕ ಆಂದೋಲನವಾದರೂ ಅಚ್ಚರಿ ಪಡಬೇಕಿಲ್ಲ ಎನ್ನುತ್ತಿದ್ದಾರೆ ಈ ಡಿಜಿಟಲ್ ಆಂದೋಲನವನ್ನ ನಿಕಟವಾಗಿ ಗಮನಿಸುತ್ತಿರುವವರು.